ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಹೇಳೋದು ಅದು ಬೇರೆ ಬೇರೆಯವ್ರಿಗೆ ಏನೇನು ಮಾತಾಡಿದಾರೋ ಗೊತ್ತಿಲ್ಲ. ನನ್ನ ಜೊತೆ ಹೆಂಗಿರಲ್ಲ, ನನ್ನ ಜೊತೆ ತುಂಬ ಚೆನ್ನಾಗಿರೋ, ಯಾಕಂದ್ರೆ ಇಬ್ಬರು ಒಂದೇ ವಯಸ್ಸಿನವರಲ್ವೇ. ಒಂದೇ ವಯಸ್ಸಿನವ್ರು ಅಂದ್ರೆ ಜಾಸ್ತಿ ಆಗದೆ ಅಂತ ಅಲ್ಲ, ಅಂದರೆ ಆ ಥರ ಏನಿಲ್ಲ, ಚೆನ್ನಾಗಿದ್ರೆ ಅಷ್ಟೇ. ಈಗ ಅಶ್ವಿನಿ ವರ್ಸಸ್ ರಕ್ಷಿತಾ ಬಗ್ಗೆ ಹೇಳೋದಾದ್ರೆ, ಈ ನಾಗವಲ್ಲಿ ಆಗಿರ್ಬೋದು, ಜೊತೆಗೆ ಕೈ ಕೈ ಇಟ್ಕೊಂಡು ಕೂರ್ತಿಯ ಬೇರೆಯವ್ರ ಜೊತೆ ಅಂತ ಅನ್ನೋದಾಗಿರ್ಬೋದು, ಇದೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಚಂದ್ರಣ್ಣ, ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಅನ್ಸುತ್ತೆ? ಅಂದರೆ ರಕ್ಷಿತಂಗೆ ಅಶ್ವಿನಿ ಮೇಡಮ್ ಹೇಳಿದ್ರು ಅಂತನಾ? ಈಗ ರಘು ಅವ್ರನ್ನ ಹಿಂಗೆ ಕೈ ಹಿಂಗ್ ಹಾಕೊಂಡು ಕೂತಿರ್ತಾರೆ, ಅದೆಲ್ಲ ಸರಿ ಇಲ್ಲ ಅಂತ ಅಂದ್ರ, ಜೊತೆಗೆ ಅದು ನೋಡಿ, ಒಬ್ರು ಮಾನಸಿಕವಾಗಿ ಕುಗ್ಗಿಸುವಂತ ಪ್ರಯತ್ನಗಳಾಗ್ತಾ ಇದೆ ಅಂತ. ಒಂದು ಸಂಬಂಧ ಅನ್ನೋದು ಹೇಗೆ ಬೆಳೀತದೆ ಅಂದರೆ, ಒಬ್ರ ಜೊತೆ ಮಾತಾಡ್ತಾರೆ, ಒಬ್ರು ಕೈ ಹಿಡ್ಕೊ ಬೆಳಿತಾರೆ ಅಂದ ತಕ್ಷಣ ಅದು ಲವ್ ಅಂತ ಅಲ್ಲ. ಯಾವುದೋ ಒಂದು ಅಣ್ಣ ತಂಗಿ ಸಂಬಂಧ ಬೆಳೆದಿರ್ಬೋದು, ಅಪ್ಪ ಮಗನ ಸಂಬಂಧ ಬೆಳೆದಿರ್ಬೋದು, ಅದೆಲ್ಲ ಆ ಥರ ಅಂದ್ಕೊಳ್ಳೋದು ತುಂಬ ತಪ್ಪು. ಈಗ ನನ್ನ ಅವಳು ಒಂದು ರೀತಿಲಿ ಒಂದು ಅಪ್ಪ ಅಂತ ಇರೋ, ನನಗೂ ಭಾವನೆ ಮಗಳು ಅನ್ನೋ ಥರನೇ ಐತೆ ಅಷ್ಟೇ. ಒಂದು ಒಳ್ಳೆ ಸಂಬಂಧ ನಿಜವಾಗ್ಲೂ. ನಾನು ಹೋಗ್ಬೇಕಾದ್ರೆ ತುಂಬ ಅಳ್ತಾ ಇಲ್ಲ, ನನಗೂ ಅದೊಂದು ಕಾಡ್ತದೆ ಯಾವಾಗಲೂ, ತುಂಬ ಮಗಳು ಅಥವಾ ತಂಗಿ ಅನ್ನೋ ಥರದಲ್ಲಿ. ಈ ಕಾವ್ಯನ ತಂಗಿ ಅಂತ ಕರಿತೀನಿ, ತಂಗಿ ಅಂದ್ರೆ ತಂಗಿನೇ, ಬೇರೆ ಅರ್ಥ ಬರೋಕ್ಕೆ ಸಾಧ್ಯನಾ? ಅಶ್ವಿನಿ ಅವ್ರಿಗೂ ಕೂಡ ಅವ್ರ ಕಾಲ್ ತೋರಿಸಿದ್ದು ಎಷ್ಟು ಸರಿ, ನಿಮ್ಮ ಓಟ್ ನನಗೆ ಈಗ ಕಾಲಿನ ಚಪ್ಪಲಿಗೆ ಸಮಾನ ಅಂತ ಅಂದಿದ್ದು ಎಷ್ಟು ಸರಿ ಅನ್ನೋ ಮಾತು. ಈಗ ಅದ್ರ ಬಗ್ಗೆ ಸತ್ಯತೆ ಏನು ಅಂತ ಸುದೀಪ್ ಸರ್ವೆ ಶನಿವಾರ ಭಾನುವಾರದಲ್ಲಿ ಇವ್ರಿಗೆ ಕರ್ನಾಟಕ ಜನತೆಗೆ ಕ್ಲಾರಿಟಿ ಕೊಟ್ಟವ್ರೆ. ಅದು ಏನೋ ಅದು ಅವ್ರು ಅಂದದ್ದು ಬರೀ ಓಟ್ಗೆ ಅಷ್ಟೇ. ಆಮೇಲೆ ಕಲಾವಿದರು ಆ ಥರ ಅಂದಿಲ್ಲ. ಅವ್ರು ಜಾಸ್ತಿ ಮಾತಾಡಿದ್ವಿ, ಇಲ್ಲಿ ನಾಟಕ ಮಾಡಿಬಿಟ್ಟು ಬಣ್ಣ ಹಾಕನ ಹಂಗೆ ಹೇಳಿರೋದು. ಅದು ನಿಜವಾಗ್ಲೂ ಒರಿಜಿನಲ್ ಏನು ಸತ್ಯತೆನ ಸುದೀಪ್ ಸರ್ ಹೇಳಿದ್ದಾರೆ. ಅವ್ರದ್ದು ತಪ್ಪಿಲ್ಲ. ಕಾಕ್ರೋಚ್ ಸುದ್ದಿ ಬಿಗ್ ಬಾಸ್ ಮನೇಲಿ ಎಲ್ಲೂ ಕಾಣ್ತಿಲ್ಲ, ಎಲ್ಲೋದ್ರು ಮಾಯವಾದ್ರೆ ಹೇಗೆ ಅಂತ. ಈಗ ನೀವು ಬರ್ದೇ ಹೋಗಿದ್ದಿದ್ರೆ ಅವ್ರು ಏನಾದ್ರು ಎಲಿಮಿನೇಟ್ ಆಗಿ ಆಚೆ ಬರ್ತಾ ಇದ್ರೆ ಹೇಗೆ ಏನು ಅಂತ, ಅಂದ್ರೆ ಅವ್ರ ಹತ್ರ ಎಲಿಮಿನೇಷನ್ಗೆ ಪವರ್ ಸೇವಿಂಗ್ ಕಾರ್ಡ್ ಇತ್ತು, ಸೊ ಅದನ್ನ ಯೂಸ್ ಮಾಡ್ಕೊಂಡ್ರು ಅವರು. ಅದಿಲ್ಲೇ ಹೋಗಿದ್ರೆ ಅವ್ರು ಆಚೆ ಬರ್ತಾ ಇದ್ರೆ ಹೇಗೆ ಅಂತ ಅದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅವರು ಕಾಕ್ರೋಚ್ ಸುಧೀರಣ್ಣಂಗೆ ಒಂದು ಸ್ವಲ್ಪ ನ್ಯಾಲ್ಗೆ ತುಂಬ ಸ್ಟ್ರಾಂಗ್, ಅಂದರೆ ತುಂಬ ಮಾತು ಚೆನ್ನಾಗಿ ಆಡ್ತಾರೆ. ಯಾವುದೋ ಒಂದು ರಕ್ಷಿತಾ ಅವರ ಒಂದು ಜಗಳದಲ್ಲಿ ಸುದೀಪ್ ಸರ್ ಅವ್ರಿಗೆ ಏನೋ ಬೋದ್ಬಿಟ್ಟಿರ್ತಾರೆ, ಅವಾಗಿಂದ ಫುಲ್ ಡೆಲ್ ಆಗ್ಬಿಡ್ತಾರೆ. ಅದೊಂದೇ ಕಾರಣ ಅಷ್ಟೇ.